ಬಾಸು ಡಿ ಡೆವಿಲ್ ಬಾಸು ಇವತ್ತು ಅನುಪಸ್ಥಿತಿ ಅಂತ ಹೇಳ್ತಾ ಇದ್ದಾರೆ. ಖಂಡಿತ ಇಲ್ಲ. ಅವ್ರ ಜೊತೆ ನೂರಾರು ಜನ, ಕೋಟ್ಯಾಂತರ ಜನ ಅಭಿಮಾನಿಗಳ ಜೊತೆ ಅವ್ರು ಇಲ್ಲ ಅಂತ ಯಾವ ಫೀಲಲ್ಲೂ ಯಾರೂ ಅಂದ್ಕೊಂಡಿಲ್ಲ. ಅವ್ರ ಜೊತೆಗಿದ್ದೀವಿ ಅನ್ನೋದು ಇವತ್ತು ಇದ್ದೀವಿ, ಮುಂದೇನು ಇರ್ತೀವಿ, ಇನ್ನೇನು ಇದ್ವಿ, ಇವತ್ತು ಇರ್ತೀವಿ. ಮೂವೀಸ್ ಅಷ್ಟೇ ಒಳ್ಳೆ ರೀತಿ ಅದ್ಭುತವಾಗಿ ಬಂದಿದೆ. ಟ್ವಿಸ್ಟ್ ಮೇಲೆ ಟ್ವಿಸ್ಟ್ ಇಟ್ಟಿದ್ದಾರೆ, ತುಂಬ ಚೆನ್ನಾಗಿದೆ. ಫ್ಯಾಮಿಲಿ ಕೂತ್ಕೊಂಡು ಆರಾಮ್ಸೆ ನೋಡ್ಬೋದು. ಫಿಲಮ್ನ ಅಷ್ಟು ಚೆನ್ನಾಗಿ ಮಾಡ್ಕೊಂಡಿದ್ದಾರೆ. ಬಟ್ ಶಿವಮೊಗ್ಗದಲ್ಲಿ ಸಹ ಈ ಫಿಲಮ್ನ ಅದ್ದೂರಿಯಾಗಿ ಸ್ವಾಗತ ಮಾಡ್ಕೊಂಡಿದ್ವಿ. ನಿನ್ನೆ ಊಟ ಇರ್ಬೋದು, ಇವತ್ತು ಊಟ ಇರ್ಬೋದು, ನಿನ್ನೆ ವೆಜ್ಜು, ಇವತ್ತು ನಾನ್ ವೆಜ್ ಅಂತ ಹೇಳ್ಬಿಟ್ಟು ಅವಾಗ ಆರ ಇರ್ಬೋದು. ನೋಡಿದ್ರೆ ಗೊತ್ತಾಗುತ್ತೆ ನಿಮಗೆ, ನೀವು ಸುಮ್ಮನೆ ನೋಡಿದ್ರೆ ಕಣ್ಣಾಯಿಸಿದ್ರೆ ಗೊತ್ತಾಗುತ್ತೆ. ಪ್ರತಿಯೊಂದು ನಮ್ಮೆಲ್ಲ ಹುಡುಗರು, ನಾವಂತಲ್ಲ, ಪ್ರತಿಯೊಬ್ಬ ಡಿ ಬಾಸ್ ಅಭಿಮಾನಿಗಳು ಸಹ ಒಂದು ತಿಂಗಳಿಂದನೂ ಫಿಲಮ್ ಯಾವತ್ತು ಅನೌನ್ಸ್ಮೆಂಟ್ ಆಯಿತು ಅವತ್ತಿಂದನೂ ಒಂದೊಂದು ದಿನವೂ ಒಂದೊಂದು ಟೈಮ್ ಕೊಟ್ಟು ಎಲ್ಲ ಸಹಕಾರ ಮಾಡಿದ್ದಾರೆ. ಸೊ ಮುಂದೆ ಸಹ ಫಿಲಮ್ ಅದ್ಭುತವಾಗಿ ಬಂದಿದೆ. ತುಂಬ ಚೆನ್ನಾಗಿದೆ. ಟ್ವಿಸ್ಟ್ ಮೇಲೆ ಟ್ವಿಸ್ಟ್ ಕೊಟ್ಟಿದ್ದಾರೆ. ಫಿಲಮ್ ಸಹ ತುಂಬ ಚೆನ್ನಾಗಿದೆ. ಎಲ್ಲರೂ ಸಹ ಥಿಯೇಟ್ರಲ್ಲಿ ಬಂದು ನೋಡಿ ಫಿಲಮ್ನ ಯಶಸ್ವಿಗೊಳಿಸಿ ಅಂತ ಕೇಳ್ಕೊತಾ ಇದ್ದೀನಿ. ನಿನ್ನೆ ಮೇಡಮ್ ಆ್ಯಕ್ಚುಲಿ ಪ್ರೋಗ್ರಾಮ್ ಬಂದ್ಬಿಟ್ಟು ನಿನ್ನೆ DJ ಇತ್ತು ನಮ್ಮದು. ನಿನ್ನೆ ಪಟಾಕಿ ಇರ್ಬೋದು, ನಿನ್ನೆ ಊಟದ ವ್ಯವಸ್ಥೆ ಮಾಡಿಸಿದ್ವಿ ಒಂದು 2,000 ಜನಕ್ಕೆ. ಇವತ್ತು ನಾನ್ ವೆಜ್ ಸಹ ಊಟ ಮಾಡಿಸಿ ಒಂದು 5,000 ಜನಕ್ಕೆ ಅಷ್ಟು ಊಟದ ವ್ಯವಸ್ಥೆ ಮಾಡಿಸಿದ್ದೀವಿ. ಸೊ ಅದ್ಭುತವಾಗಿದೆ. ಮತ್ತು ಕಟೌಟ್ ನೋಡಿದ್ರೆ ಗೊತ್ತಾಗುತ್ತೆ, ಡಿಫ್ರೆಂಟ್ ಆರ ಇರ್ಬೋದು. ನೋಡಿ, ಅದು ನೋಡಿದ್ರೆ ನಿಮ್ಗೆ ಅನಿಸುತ್ತೆ ಇಡೀ ಎಲ್ಲೂ ಸಹ ಈ ಥರ ಮಾಡಿಲ್ಲ. ಬಟ್ ಶಿವಮೊಗ್ಗದಲ್ಲಿ ಇದೊಂದು ನೆಕ್ಸ್ಟ್ ಲೆವೆಲ್ ತೊಗೊಳಬೇಕಂತ ಹೇಳ್ಬಿಟ್ಟು ಒಳ್ಳೆ ರೀತಿಯಲ್ಲಿ ಮಾಡ್ಕೊಂಡಿದ್ದೀವಿ. ಅದಕ್ಕೆಲ್ಲ ಪ್ರತಿಯೊಬ್ಬರು ಸಹಕಾರ ಮಾಡಿದ್ದೇವೆ. ನಾವು ಒಬ್ಬರು ಅಂತಲ್ಲ, ಇಲ್ಲಿ ಏನಿದ್ರೆ ಟೀಮಲ್ಲಿ ಇರೋ ಹುಡುಗರು ಇರ್ಬೋದು, ಹೊರಗಡೆ ಹುಡುಗರು ಇರ್ಬೋದು, ಪ್ರತಿಯೊಬ್ಬರು ನಮ್ಮ ಸಹಕಾರ ಮಾಡಿದ್ದಾರೆ ಮೇಡಮ್. ಬಾಸು ಡಿ ಡೆವಿಲ್ ಬಾಸು ಇವತ್ತು ಅನುಪಸ್ಥಿತಿ ಅಂತ ಹೇಳ್ತಾ ಇದ್ದಾರೆ. ಖಂಡಿತ ಇಲ್ಲ. ಅವ್ರ ಜೊತೆ ನೂರಾರು ಜನ, ಕೋಟ್ಯಾಂತರ ಜನ ಅಭಿಮಾನಿಗಳ ಜೊತೆ ಅವ್ರು ಇಲ್ಲ ಅಂತ ಯಾವ ಫೀಲಲ್ಲೂ ಯಾರೂ ಅಂದ್ಕೊಂಡಿಲ್ಲ. ಅವ್ರ ಜೊತೆಗಿದ್ದೀವಿ ಅನ್ನೋದು ಇವತ್ತು ಇದ್ದೀವಿ, ಮುಂದೇನು ಇರ್ತೀವಿ, ಇನ್ನೇನು ಇದ್ವಿ, ಇವತ್ತು ಇರ್ತೀವಿ. ಮೂವೀಸ್ ಅಷ್ಟೇ ಒಳ್ಳೆ ರೀತಿ ಅದ್ಭುತವಾಗಿ ಬಂದಿದೆ. ಟ್ವಿಸ್ಟ್ ಮೇಲೆ ಟ್ವಿಸ್ಟ್ ಇಟ್ಟಿದ್ದಾರೆ, ತುಂಬ ಚೆನ್ನಾಗಿದೆ. ಫ್ಯಾಮಿಲಿ ಕೂತ್ಕೊಂಡು ಆರಾಮ್ಸೆ ನೋಡ್ಬೋದು. ಫಿಲಮ್ನ ಅಷ್ಟು ಚೆನ್ನಾಗಿ ಮಾಡ್ಕೊಂಡಿದ್ದಾರೆ. ಬಟ್ ಶಿವಮೊಗ್ಗದಲ್ಲಿ ಸಹ ಈ ಫಿಲಮ್ನ ಅದ್ದೂರಿಯಾಗಿ ಸ್ವಾಗತ ಮಾಡ್ಕೊಂಡಿದ್ವಿ. ನಿನ್ನೆ ಊಟ ಇರ್ಬೋದು, ಇವತ್ತು ಊಟ ಇರ್ಬೋದು, ನಿನ್ನೆ ವೆಜ್ಜು, ಇವತ್ತು ನಾನ್ ವೆಜ್ ಅಂತ ಹೇಳ್ಬಿಟ್ಟು ಅವಾಗ ಆರ ಇರ್ಬೋದು. ನೋಡಿದ್ರೆ ಗೊತ್ತಾಗುತ್ತೆ ನಿಮಗೆ, ನೀವು ಸುಮ್ಮನೆ ನೋಡಿದ್ರೆ ಕಣ್ಣಾಯಿಸಿದ್ರೆ ಗೊತ್ತಾಗುತ್ತೆ. ಪ್ರತಿಯೊಂದು ನಮ್ಮೆಲ್ಲ ಹುಡುಗರು, ನಾವಂತಲ್ಲ, ಪ್ರತಿಯೊಬ್ಬ ಡಿ ಬಾಸ್ ಅಭಿಮಾನಿಗಳು ಸಹ ಒಂದು ತಿಂಗಳಿಂದನೂ ಫಿಲಮ್ ಯಾವತ್ತು ಅನೌನ್ಸ್ಮೆಂಟ್ ಆಯಿತು ಅವತ್ತಿಂದನೂ ಒಂದೊಂದು ದಿನವೂ ಒಂದೊಂದು ಟೈಮ್ ಕೊಟ್ಟು ಎಲ್ಲ ಸಹಕಾರ ಮಾಡಿದ್ದಾರೆ. ಸೊ ಮುಂದೆ ಸಹ ಫಿಲಮ್ ಅದ್ಭುತವಾಗಿ ಬಂದಿದೆ. ತುಂಬ ಚೆನ್ನಾಗಿದೆ. ಟ್ವಿಸ್ಟ್ ಮೇಲೆ ಟ್ವಿಸ್ಟ್ ಕೊಟ್ಟಿದ್ದಾರೆ. ಫಿಲಮ್ ಸಹ ತುಂಬ ಚೆನ್ನಾಗಿದೆ. ಎಲ್ಲರೂ ಸಹ ಥಿಯೇಟ್ರಲ್ಲಿ ಬಂದು ನೋಡಿ ಫಿಲಮ್ನ ಯಶಸ್ವಿಗೊಳಿಸಿ ಅಂತ ಕೇಳ್ಕೊತಾ ಇದ್ದೀನಿ. ನಿನ್ನೆ ಮೇಡಮ್ ಆ್ಯಕ್ಚುಲಿ ಪ್ರೋಗ್ರಾಮ್ ಬಂದ್ಬಿಟ್ಟು ನಿನ್ನೆ DJ ಇತ್ತು ನಮ್ಮದು. ನಿನ್ನೆ ಪಟಾಕಿ ಇರ್ಬೋದು, ನಿನ್ನೆ ಊಟದ ವ್ಯವಸ್ಥೆ ಮಾಡಿಸಿದ್ವಿ ಒಂದು 2,000 ಜನಕ್ಕೆ. ಇವತ್ತು ನಾನ್ ವೆಜ್ ಸಹ ಊಟ ಮಾಡಿಸಿ ಒಂದು 5,000 ಜನಕ್ಕೆ ಅಷ್ಟು ಊಟದ ವ್ಯವಸ್ಥೆ ಮಾಡಿಸಿದ್ದೀವಿ. ಸೊ ಅದ್ಭುತವಾಗಿದೆ. ಮತ್ತು ಕಟೌಟ್ ನೋಡಿದ್ರೆ ಗೊತ್ತಾಗುತ್ತೆ, ಡಿಫ್ರೆಂಟ್ ಆರ ಇರ್ಬೋದು. ನೋಡಿ, ಅದು ನೋಡಿದ್ರೆ ನಿಮ್ಗೆ ಅನಿಸುತ್ತೆ ಇಡೀ ಎಲ್ಲೂ ಸಹ ಈ ಥರ ಮಾಡಿಲ್ಲ. ಬಟ್ ಶಿವಮೊಗ್ಗದಲ್ಲಿ ಇದೊಂದು ನೆಕ್ಸ್ಟ್ ಲೆವೆಲ್ ತೊಗೊಳಬೇಕಂತ ಹೇಳ್ಬಿಟ್ಟು ಒಳ್ಳೆ ರೀತಿಯಲ್ಲಿ ಮಾಡ್ಕೊಂಡಿದ್ದೀವಿ. ಅದಕ್ಕೆಲ್ಲ ಪ್ರತಿಯೊಬ್ಬರು ಸಹಕಾರ ಮಾಡಿದ್ದೇವೆ. ನಾವು ಒಬ್ಬರು ಅಂತಲ್ಲ, ಇಲ್ಲಿ ಏನಿದ್ರೆ ಟೀಮಲ್ಲಿ ಇರೋ ಹುಡುಗರು ಇರ್ಬೋದು, ಹೊರಗಡೆ ಹುಡುಗರು ಇರ್ಬೋದು, ಪ್ರತಿಯೊಬ್ಬರು ನಮ್ಮ ಸಹಕಾರ ಮಾಡಿದ್ದಾರೆ ಮೇಡಮ್.